ನಮಸ್ಕಾರ. ನಾನಿವತ್ತು ಹೇಳಕ್ ಹೋಗ್ತಾರೆ ವಿಷಯ ಬಂದ್ಬಿಟ್ಟು ಬಿಫೋರ್ IPO ಹೇಗೆ ನಾವು ಒಂದು ಸ್ಟಾಕ್ ಅನ್ನ ತಗೊಳ್ಳೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ದಾರೆ ನನಗೆ IPO ಸಿಕ್ಕಿಲ್ಲ, IPO ಅಪ್ಲೈ ಮಾಡಿದ್ದೆ, IPO ಸಿಕ್ಕಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಸರ್ IPO ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳ್ತಾ ಇರ್ತಾರೆ. IPO ಅಪ್ಲೈ ಮಾಡಬೇಕಾ ಬೇಡ ಅಂತ ತುಂಬಾ ಒಂದು ಕ್ವಶನ್ಸ್ ಇದೆ IPO ಬಗ್ಗೆ. ಓಕೆ, ನನ್ನ ಹೆಸರು ಆನಂದ್ ಪಾಟೀಲ್, ಒಂದು ಸ್ಟಾಕ್ ಮಾರ್ಕೆಟ್ ಟೆಕ್ನಿಕಲ್ ಅನಲಿಸ್ಟ್. ಇವತ್ತಿನ ವಿಷಯ ಬಂದು ಏನಪ್ಪಾ ಅಂದ್ರೆ IPO ಬಿಫೋರ್ ಅಂದ್ರೆ IPO ಅಪ್ಲೈ ಮಾಡ್ತೀವಿ, ನಮ್ಗೆ ಸಿಗಲ್ಲ, ಬಟ್ ನಾವು ಬಿಫೋರ್ ತಗೊಂಡ್ರೆ ಹೇಗಿರುತ್ತೆ. ಇದನ್ನ ಗ್ರೇ ಮಾರ್ಕೆಟ್ ಅಂತ ಕರಿತೀವಿ, ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಂತ ಕರಿತೀವಿ. ಸುಮಾರು ನೋಡಿರ್ಬೋದು ನೀವು, ಸೆಲೆಬ್ರಿಟೀಸ್ ಗಳಾಗಿರ್ಬೋದು, ಸಚಿನ್ ಅವರು ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅಮಿತಾಬ್ ಬಚ್ಚನ್ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವರು ನಮ್ಮ ತರ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅವರು ಮಾಡಿರಲ್ಲ. ಬಿಫೋರ್ ಪರ್ಚೇಸ್ ಮಾಡ್ತಾರೆ ಅವರು ಒಂದು ಕಂಪ್ನಿಲಿ. ಅದನ್ನ ಮಾಡೋದು ಹೇಗೆ, ಅದರ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಂತ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಂದ್ರೆ ಇದು ಬಂದು ಸ್ಟಾಕ್ ಲಿಸ್ಟೆಡ್ ಆಗಿರಲ್ಲ. ಇವರು IPO ತಗೊಂಬರಕ್ಕೆ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ಫ್ಯೂಚರ್ ಅಲ್ಲಿ IPO ಬರೋದಿರುತ್ತೆ ಬಿಫೋರ್. ಓಕೆ, ಇದನ್ನ ಮುಂಚೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಸ್ ಎ ಬಲ್ಕ್ ಡೀಲ್ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ತಗೊಂತಾ ಇದ್ರು, ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಮಿನಿಮಮ್ ಇಷ್ಟು ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ, ಹೋಗಿ ಕಂಪ್ನಿಯವ್ರದ್ದು ಒಂದು ಮಧ್ಯ ಒಬ್ರು ಬ್ರೋಕರ್ ಇರ್ತಾರೆ, ಅವ್ರ ಮುಖಾಂತರ ಹೋಗಿ ತಗೊಂತಾ ಇದ್ರು. ಬಟ್ ಇವಾಗ ನಮಗೂ ಕೂಡ ನಾರ್ಮಲ್ ಆಗಿರೋ ಜನರಿಗೂ ಕೂಡ ತಗೊಳ್ಳೋ ತರ ಒಂದು ಹೊಸದಾಗಿ ಸ್ಟಾರ್ಟ್ಅಪ್ ಪ್ಲಾಟ್ಫಾರ್ಮ್ಸ್ ವೆಬ್ಸೈಟ್ ಗಳು ಬಂದಿದೆ. ನಾವು ಕೂಡ ಬಿಫೋರ್ IPO ಒಂದು ಸ್ಟಾಕ್ ನ ಪರ್ಚೇಸ್ ಕೂಡ ಮಾಡಬಹುದು. ಡಿಫ್ರೆನ್ಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಹೌದಲ್ವಾ? ಬೈ ಮಾಡೋದೇನೋ ಮಾಡಬಹುದು. ಲಿಸ್ಟೆಡ್ ಸ್ಟಾಕ್ ಅಂದಾಗ ಅಲ್ಲಿ ಒಂದು ಸೆಬಿ, ನಮ್ಮ ಒಂದು ಜನರಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರೋ ಸ್ಟಾಕ್ ಅಲ್ಲಿ ಸೆಬಿ ರೆಗ್ಯುಲೇಟ್ ಮಾಡುತ್ತೆ. ಆ ಸ್ಟಾಕ್ ಅಲ್ಲಿ ಏನು ಎತ್ತ ಕಂಪ್ಲೀಟ್ ಅವರೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಡಿಸಿಷನ್, ಬೋರ್ಡ್ ಮೀಟಿಂಗ್ ಅನೌನ್ಸ್ ಪಬ್ಲಿಕ್ ಮಾಡಬೇಕಾಗುತ್ತೆ. ಸೆಬಿ ಒಂದು ಅಂಡರ್ ಅಲ್ಲಿ ಇರುತ್ತೆ. ಸೆಬಿನ ಏನ್ ರೂಲ್ಸ್ ಮಾಡುತ್ತೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಬಟ್ ಅನ್ಲಿಸ್ಟೆಡ್ ಸ್ಟಾಕ್ ಅಲ್ಲಿ ಹಾಗಲ್ಲ. ಸೆಬಿ ಯಾವುದೇ ತರದ ಅದರಲ್ಲಿ ಇಂಟರ್ಫೆರೆನ್ಸ್ ಇರಲ್ಲ, ರೆಗ್ಯುಲೇಟರಿ ಇರಲ್ಲ. ಈ ಒಂದು ಡಿಫರೆನ್ಸ್ ಇರುತ್ತೆ. ಇಲ್ಲಿ ನಮಗೆ ರಿಸ್ಕ್ ಲೋ ಇರುತ್ತೆ, ಅಲ್ಲಿ ರಿಸ್ಕ್ ಸ್ವಲ್ಪ ಹೈ ಇರುತ್ತೆ. ಹೈ ಅಂತ ಹೇಳೋದಕ್ಕಿಂತ IPO ಅವರು ಕೂಡ ಬರ್ತಾ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ರಿಟರ್ನ್ ಕೂಡ ಹೈ ಇರುತ್ತೆ, ಅದೇ ರೀತಿ ಹೈ ಇರುತ್ತೆ. ಒಂದು ಸ್ಟಾಕ್ ನ IPO ತಗೊಳ್ಳೋದಕ್ಕಿಂತ ಮುಂಚೆ ₹100 ಸ್ಟಾಕ್ ಇದ್ರೆ ಅದನ್ನ ಕೆಲವೊಬ್ಬರು 500, 1000 ಅಕಾರ್ಡಿಂಗ್ ಟು ಡಿಮ್ಯಾಂಡ್ ಅವರು ಲಿಸ್ಟಿಂಗ್ ಮಾಡ್ತಾ ಇರ್ತಾರೆ. ಬಿಫೋರ್ ಆಗಿ ನಾವು ಕಡಿಮೆ ಬೆಲೆಯಲ್ಲಿ ಕೂಡ ಅದನ್ನ ಪರ್ಚೇಸ್ ಮಾಡಬಹುದು. ಇದನ್ನ ನಾವು ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಕ್ ನ ಟ್ರೇಡ್ ಮಾಡಕ್ಕೆ ನಮ್ಮ ಹತ್ರ ಆಪ್ಸ್ ಗಳು ಇರುತ್ತೆ, ಬ್ರೋಕರ್ ಗಳು ಇರ್ತಾರೆ. ಬಟ್ ಅಲ್ಲಿ ಯಾವುದೇ ತರದ ಆಪ್ಸ್, ಬ್ರೋಕರ್ ಇಮಿಡಿಯೇಟ್ ಸೆಲ್ ಅಂಡ್ ಬೈ ಮಾಡಕ್ ಆಗಲ್ಲ. ಅದರದ್ದು ಒಂದು ವೆಬ್ಸೈಟ್ ಇದೆ, ಸ್ಲೋ ಪ್ರೊಸೆಸ್ ಇರುತ್ತೆ, ಸಿಸ್ಟಮ್ ಇರುತ್ತೆ. ಆ ಒಂದು ಪ್ಲಾಟ್ಫಾರ್ಮ್ ಇರೋ ವ್ಯಕ್ತಿಗೆ ನಾನು ಸೇಲ್ ಮಾಡಬೇಕು ಅಂತ ಇನ್ಫಾರ್ಮೇಶನ್ ಮಾಡಬೇಕಾಗುತ್ತೆ. ಅವ್ರ ಎದುರುಗಡೆ ಬೈಯರ್ ನ ಹುಡುಕ್ತಾರೆ, ಆವಾಗ ಸೆಲ್ ಆಗುತ್ತೆ. ಇನ್ ಕೇಸ್ ಬಿಫೋರ್ IPO ನಾವು ಬೈ ಸೆಲ್ ಮಾಡ್ಬೇಕಂದ್ರೆ, ಓಕೆನಾ? ಇಲ್ಲೇನಾಗುತ್ತೆ, ಇಮಿಡಿಯೇಟ್ ಆಗಿ ಬೈಯರ್ ಸಿಗುತ್ತಾರ, ಅಲ್ಲಿ ಇಮಿಡಿಯೇಟ್ ಆಗಿ ಬೈಯರ್ ಸಿಕ್ಕಲ್ಲ ನಿಮ್ಗೆ. ನೀವು ಅಲ್ಲಿ ಬೈ ಮಾಡಿ ಒಂದು ಲಾಂಗ್ ಟೈಮ್ ಪ್ಲಾನಿಂಗ್ ಇಟ್ಕೊಂಡು ಬೈ ಮಾಡಬೇಕಾಗುತ್ತೆ. IPO ಲಿಸ್ಟಿಂಗ್ ಆದ್ಮೇಲೂ ಕೂಡ ಅಲ್ಲಿ ನಿಮ್ಗೆ ಒಂದು ಲಾಕ್ ಇನ್ ಪೀರಿಯಡ್ ಇರುತ್ತೆ, 6 ಮಂತ್ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಇಮಿಡಿಯೇಟ್ ಆಗಿ ಸೆಲ್ ಮಾಡಕ್ ಆಗಲ್ಲ. ಯಾಕಂದ್ರೆ ಆ ತರ ಮಾಡಕ್ ಹೋದ್ರೆ ಬಿಫೋರ್ IPO ಯಾರೆಲ್ಲ ತಗೊಂಡಿದ್ದಾರೆ ಅವರೆಲ್ಲ ಮಾರ್ಬಿಟ್ರೆ ಆಟೋಮೆಟಿಕ್ ಸ್ಟಾಕ್ ಕೆಳಗಡೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 6 ಮಂತ್ ಒಂದು ಲಾಕ್ ಇನ್ ಪೀರಿಯಡ್ ಇಟ್ಟಿರ್ತಾರೆ. ಬಟ್ ನಿಮ್ಗೆ IPL ಬರೋ ಪ್ರೈಸ್ ಸಿಗಲ್ಲ ಅಲ್ಲಿ. ಬಿಫೋರ್ ಅಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಕಡಿಮೆ ಪ್ರೈಸ್ ಗೆ ಸಿಕ್ಕುತ್ತೆ. ಓಕೆ, ಈ ಒಂದು ನಾನು ಒಂದು ಕೊನೆಗೆ ಆ ಪ್ಲಾಟ್ಫಾರ್ಮ್ ನಿಮ್ಗೆ ಡೀಟೇಲ್ಸ್, ವೆಬ್ಸೈಟ್ ಯಾವ್ದಂತೂ ಕೂಡ ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ. ಇಲ್ಲಿ ನಿಮ್ ಲಿಸ್ಟೆಡ್ ಮಾರ್ಕೆಟ್ ತರ ಎನಿ ಟೈಮ್ ಲಿಕ್ವಿಡಿಟಿ ತರ ಅಲ್ಲಿ ಲಿಕ್ವಿಡಿಟಿ ಇರಲ್ಲ. ಇದು ಒಂದು ಡಿಫರೆನ್ಸ್ ಇರುತ್ತೆ. ಲಿಸ್ಟೆಡ್ ಮತ್ತೆ ಅನ್ಲಿಸ್ಟೆಡ್ ಅಲ್ಲಿ ಏನ್ ಡಿಫರೆನ್ಸ್ ಅಂತ ಫಸ್ಟ್ ತಿಳ್ಕೊಬೇಕಾಗುತ್ತೆ, ಹೌದಲ್ವಾ? ಇಲ್ಲಿ ಒಂದು ಸೆಬಿ ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ, ನಮ್ಗೆ ರಿಸ್ಕ್ ಲೋ ಇರುತ್ತೆ. ಈ ಅನ್ಲಿಸ್ಟೆಡ್ ಸ್ಟಾಕ್ ಅಲ್ಲಿ ನಾವೇ ಸ್ವತಃ ಅನಲೈಸ್ ಮಾಡಬೇಕಾಗುತ್ತೆ. ಒಂದು ಫೈನಾನ್ಷಿಯಲ್ ಕಂಪನಿ ನಾನು ಕೂಡ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಫೈನಾನ್ಷಿಯಲ್ ಡೀಟೇಲ್ಸ್ ಇರುತ್ತೆ, ಅನಲೈಸ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಅಲ್ಲಿ ಕೆಲವರು ಲಿಸ್ಟ್ ಆಗದೇ ಇರೋ ಸ್ಟಾಕ್ ಕೂಡ ಅನಲೈಸ್ ಮಾಡ್ತಾ ಇರ್ತಾರೆ, ಅದನ್ನ ನೋಡಬಹುದು. ನೀವು ಸಿಂಪಲ್ ಪ್ರೈಸ್ ಒಂದು ₹100 ಅಲ್ಲಿ ಪ್ರೈಸ್ ಇದೆ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಒಂದು 1000 ಕೋಟಿ ಇದೆ ಎಕ್ಸಾಂಪಲ್, ಅದಕ್ಕೆ ವ್ಯಾಲ್ಯೂಯೇಷನ್ ಪ್ರಕಾರ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಯಾವ ಒಳ್ಳೆ ಸೆಕ್ಟರ್ ಇದೆ ಅಂತೆಲ್ಲ ಚೆಕ್ ಮಾಡಬಹುದು. ಈ ತರ ಅನಲೈಸ್ ಕೂಡ ಮಾಡಬಹುದು. ಇಲ್ಲಾಂದ್ರೆ ನೀವು ಲಿಸ್ಟೆಡ್ ಯಾವ ಒಂದು ಲಿಸ್ಟೆಡ್ ಆಗದೇ ಇರೋ ಸ್ಟಾಕ್, ಅನ್ಲಿಸ್ಟೆಡ್ ಸ್ಟಾಕ್, ಆಲ್ರೆಡಿ ಲಿಸ್ಟೆಡ್ ಆಗಿರೋ ಸ್ಟಾಕ್ ಒಂದೇ ಸೆಕ್ಟರ್ ಅಲ್ಲಿ ಇರುತ್ತೆ, ಇದನ್ನ ಕಂಪೇರ್ ಮಾಡಿ ಕೂಡ ಅನಲೈಸ್ ಕೂಡ ಮಾಡಬಹುದು. ಯಾವ ರೀತಿ ಕೆಲವು ಕ್ವಶನ್ ಬಂತು, ಸರ್ ಇಲ್ಲೇನೋ ನಮ್ಗೆ ಚಾರ್ಟ್ ಇದೆ, ಫಂಡಮೆಂಟಲ್ ಇದೆ, ಅನಲೈಸ್ ಮಾಡಬಹುದು. ಇಲ್ಲಿ ಹೇಗೆ ಮಾಡೋದು ಅನಲೈಸು? ಇಲ್ಲಿ ನೀವು ಆಲ್ರೆಡಿ ಲಿಸ್ಟ್ ಆಗಿರೋ ಸ್ಟಾಕ್ ಸೇಮ್ ಒಂದು ಸೆಕ್ಟರ್ ಅಲ್ಲಿ ಇರುತ್ತೆ, ಸೇಮ್ ಪ್ರಾಡಕ್ಟ್ ರಿಲೇಟೆಡ್ ಇರುತ್ತೆ. ಇದಕ್ಕೊಂದು ಕಂಪ್ಯಾರಿಸನ್ ತರ ನೀವು ಅನಲೈಸ್ ಕೂಡ ನೀವೇ ಸ್ವತಃ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ತರದ ಚಾರ್ಟ್ ಇರಲ್ಲ ಅನಲೈಸ್ ಮಾಡಕ್ಕೆ. ಕಂಪ್ಲೀಟ್ ಡೇಟಾ ಮೇಲೆ, ಫೈನಾನ್ಷಿಯಲ್ ಇದ್ರ ಮೇಲೆ ನೀವು
ಅನಲೈಸ್ ಮಾಡಬೇಕಾಗುತ್ತೆ. ಮೊನೋಪಲಿ ಪ್ರಾಡಕ್ಟ್ ಇರ್ಬೋದು, ಪ್ರಾಡಕ್ಟ್ ಡಿಮ್ಯಾಂಡ್ ಇರ್ಬೋದು, ಸೆಕ್ಟರ್ ಡಿಮ್ಯಾಂಡ್ ಅಲ್ಲಿ ಇರ್ಬೋದು, ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನೀವು ಅನಲೈಸ್ ಮಾಡಿ ಈ ಒಂದು ಅನ್ಲಿಸ್ಟೆಡ್ ಸ್ಟಾಕ್ಗಳನ್ನ ಕೂಡ ತಗೋಬಹುದು. ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಬಿಫೋರ್ ಲಿಸ್ಟಿಂಗ್ ಕಂಪ್ನಿಯಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು IPO ಅಪ್ಲೈ ಮಾಡೋದಕ್ಕೆ ಯಾಕೆ IPL ನಮಗೆ ಸ್ಟಾಕ್ಸ್ ಗಳು ಸಿಕ್ಕಲ್ಲ ಅಂದ್ರೆ ಆಲ್ರೆಡಿ ಈ ಒಂದು ಗ್ರೇ ಮಾರ್ಕೆಟ್ ಅಂತ ಕೆಲವರು ಕರೀತಾರೆ. ಗ್ರೇ ಮಾರ್ಕೆಟ್ ಅಲ್ಲಿ ತುಂಬಾ ಪರ್ಚೇಸಿಂಗ್ ಆಗೋಗಿರುತ್ತೆ. ಅದಕ್ಕೋಸ್ಕರ ಲಿಸ್ಟ್ ಆದಾಗ ನಾವು ಹೋಗಿ ಅಪ್ಲೈ ಮಾಡಕ್ ಹೋಗ್ತೀವಿ, ಅವಾಗ ಸಿಕ್ಕಲ್ಲ. ಈ ತರ ಒಂದು ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಇದೆ. ಈ ಪ್ಲಾಟ್ಫಾರ್ಮ್ ನಿಮ್ಗೆ ಅನ್ಲಿಸ್ಟೆಡ್ ಲಿಸ್ಟಿಂಗ್ ಸ್ಟಾಕ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಯ್ತು ನಿಮ್ಗೆ ಏನಂತ. ಬಟ್ ಆ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಟರ್ಮ್ಸ್ ಕಂಡೀಷನ್ ಇರುತ್ತೆ. ಜನರಲಿ ನೀವು ಒಂದು ಇಲ್ಲಿ ಹೇಗೆ ನಾವು ಬ್ರೋಕರೇಜ್ ಚಾರ್ಜ್ ಇರುತ್ತೆ, ಅಲ್ಲಿ ನಿಮ್ಗೆ ಬ್ರೋಕರೇಜ್ ಬಂದು 2% ಚಾರ್ಜ್ ಇರುತ್ತೆ. ನೀವೊಂದು ಎಕ್ಸಾಂಪಲ್ ಓಯೋ ಇದೆ, ಇವಾಗ ಸುಮಾರು ಬ್ರ್ಯಾಂಡ್ ಇದೆ. ಓಯೋ ಇದೆ, ಸ್ವಿಗ್ಗಿ ಇದೆ, ಟಾಟಾ ಕ್ಯಾಪಿಟಲ್ ಇದೆ, HDFC ಇದೆ, ವಾರಿಯರ್ ಎನರ್ಜಿ ಇದೆ, ಬೋಟ್ ನಾವು ಹೆಡ್ಫೋನ್ ಯೂಸ್ ಮಾಡ್ತೇವೆ, ಬೋಟ್ ಅದು ಕೂಡ ಲಿಸ್ಟ್ ಅಲ್ಲಿ ಇದೆ. ಈ ತರ ದಿನನಿತ್ಯ ನಾವು ಸುಮಾರು ನಾವು ಇದ್ರದ್ದು IPO ಇಲ್ವಾ ಅಂತ ಹುಡುಕ್ತಾ ಇರ್ತೀವಿ. ಯಾವ್ದೋ ಒಂದು ವಸ್ತು ನಾವು ನೋಡ್ತೀವಿ, ಇದ್ರದ್ದು ಯಾಕೆ ಇನ್ನೂ ಸ್ಟಾಕ್ ಬಂದಿಲ್ವಾ ಅಂತ ನೋಡ್ತೀವಿ. ಆ ತರ ಸುಮಾರು ಒಂದು ಪ್ರಾಡಕ್ಟ್ಗಳದ್ದು ನಿಮ್ಗೆ ಅಲ್ಲಿ IPO ಲಿಸ್ಟಿಂಗ್ ಆಲ್ರೆಡಿ ಬಿಫೋರ್ IPO ಪ್ಲಾನಿಂಗ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ಕಂಪ್ನೀಸ್ಗಳು ಇರುತ್ತೆ, ಅವೈಲಬಲ್ ಇರುತ್ತೆ. ಅಲ್ಲಿ ನಿಮಗೆ ಮಿನಿಮಮ್ ಒಂದು 10,000 ಸಮಥಿಂಗ್ 10,500 800 ಒಂದು ಲಾಟ್ ಪ್ರಕಾರ ಇರುತ್ತೆ. ಲಾಟ್ ಪ್ರಕಾರ ಅಲ್ಲಿ ನೀವು ತಗೋಬೇಕಾಗುತ್ತೆ. ಲಿಸ್ಟಿಂಗ್ ತರ ಬರೀ 1-2 ತಗೊಳಕಾಗಲ್ಲ. ಮಿನಿಮಮ್ ಒಂದು 10,000 ಸಮಥಿಂಗ್ ಒಂದು ಲಾಟ್ ತರ ತಗೋಬೇಕಾಗುತ್ತೆ. ಈ ವೆಬ್ಸೈಟ್ ಅಲ್ಲೇ ಕೂಡ ನಿಮ್ಗೆ ಫೈನಾನ್ಷಿಯಲ್ ಏನೆಲ್ಲ ನೀವು ಅನಲೈಸ್ ಮಾಡ್ಬೇಕು, ಅವರ ನ್ಯೂಸ್ ಆಗಿರ್ಬೋದು, ಕೆಲವೊಂದು ವಿಡಿಯೋಸ್ ಆಗಿರ್ಬೋದು, ಒಂದು ಡೀಟೇಲ್ಸ್ ಆಗಿರ್ಬೋದು, ಅವರೇ ಒಂದು ವೆಬ್ಸೈಟ್ ಅವರೇ ಒಂದು ಕೊಡ್ತಾರೆ, ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸುಮಾರು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ, ನೀವು ಕೂಡ ಸರ್ಚ್ ಮಾಡಬಹುದು. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದ್ಮೇಲೆ ನಿಮ್ಮ ಇಮೇಲ್ ID ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ. ಆ ಲಾಗಿನ್ ಎಲ್ಲ ಆದ್ಮೇಲೆ ನೀವು ಹೋಗ್ಬಿಟ್ಟು ಆಪ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಪ್ರೊಫೈಲ್ ಅಲ್ಲಿ ಹೋಗಿ KYC ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ KYC ಮಾಡಬೇಕಾಗುತ್ತೆ. ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕೊಟ್ಬಿಟ್ಟು ನೀವು KYC ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಯಾವುದೇ ಒಂದು ಜೀರೋದ ಆಗಿರ್ಬೋದು, ಏಂಜಲ್ ಆಗಿರ್ಬೋದು, ಅಪ್ಸ್ಟಾಕ್ ಅಕೌಂಟ್ ಆಗಿರ್ಬೋದು, ಯಾವುದೇ ಅಕೌಂಟ್ ಜೊತೆ ನೀವು ಇದನ್ನ ಕೊಲಾಬ್ರೇಟ್ ಮಾಡ್ಕೋಬಹುದು, ಅಂದ್ರೆ ಕನೆಕ್ಟ್ ಮಾಡ್ಕೋಬಹುದು. ಅಲ್ಲಿ ನಿಮ್ಮ ಒಂದು ಆಪ್ ಅಲ್ಲಿ ಇರೋದ BO ID ನ ತಗೊಂಡ್ಬಂದು ಇಲ್ಲಿ ಈ ವೆಬ್ಸೈಟ್ ಅಲ್ಲಿ ಹಾಕಿದಾಗ ನಿಮ್ಮ ಆಪ್ ಜೊತೆ ಕನೆಕ್ಟ್ ಆಗುತ್ತೆ. ನೀವು ಇಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ತೀರಾ, ಏನೆಲ್ಲ ಸ್ಟಾಕ್ಸ್ ಪರ್ಚೇಸ್ ಮಾಡ್ತೀರಾ, ಅಲ್ಲೂ ಕೂಡ ಡಿಸ್ಪ್ಲೇ ಆಗುತ್ತೆ. ಈ ಒಂದು CDSL ಮತ್ತೆ NSDL ಅಂತ ಇರುತ್ತೆ, 2 ಎಕ್ಸ್ಚೇಂಜ್ ಇರುತ್ತೆ ಇಲ್ಲಿ. ಅದ್ರ ಮುಖಾಂತರ ಇದು ಟ್ರಾನ್ಸಾಕ್ಷನ್ ಆಗುತ್ತೆ, ಡೆಪಾಸಿಟ್ಸ್ ಆಗುತ್ತೆ. ಜನರಲಿ ನಮ್ದು ಯಾವ ತರ ಹೋಗಿ ಆಪ್ ಎಲ್ಲ ಹೋಗಿ ಆಪ್ ಅಲ್ಲಿ ಪರ್ಚೇಸ್ ಮಾಡಿರೋ ಸ್ಟಾಕ್ ಗಳೆಲ್ಲ CDSL ಡೆಪಾಸಿಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕೂಡ ಡೆಪಾಸಿಟ್ ಆಗುತ್ತೆ. ನಿಮ್ಮ ID ನ ಒಂದು ಆಪ್ ಅಲ್ಲಿ ಟೈಅಪ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಪರ್ಚೇಸ್ ಮಾಡಿದ್ದು ಇಲ್ಲೂ ಕೂಡ ಶೋ ಆಗುತ್ತೆ. ವಿತಿನ್ 3-4 ಡೇಸ್ ಅಲ್ಲೂ ನಿಮ್ಮ ಒಂದು ಆಪ್ ಅಲ್ಲೂ ಕೂಡ ಅದು ಶೋ ಆಗುತ್ತೆ. ಓಕೆನಾ? ಇದು ಒಂದು ಈ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತಹ ವಿಷಯಗಳು. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ, ನೋಡ್ತಾ ಇರಬಹುದು. ಎಲ್ಲಾ ತರ ಸ್ಟಾಕ್ ಗಳು ಇರುತ್ತೆ. ಓಯೋ ಆಗಿರ್ಬೋದು, ಸ್ವಿಗ್ಗಿ, ಸುಮಾರು ಇದೆ. HDB ಬ್ಯಾಂಕ್, HDB ಸೆಕ್ಯೂರಿಟೀಸ್, ಸುಮಾರು ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಸ್ಟಾಕ್ಸ್ ಗಳು ಸಿಗುತ್ತೆ. ಅದರ ವ್ಯಾಲ್ಯೂ ಅನಲೈಸ್ ಮಾಡಿ ನೀವು ಅದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಬಿಫೋರ್ IPO ತುಂಬಾ ಜನ ಕೇಳ್ತಿದ್ರಲ್ಲ, ಬಿಫೋರ್ IPO ಹೆಂಗೆ ಪರ್ಚೇಸ್ ಮಾಡೋದು ಅಂತ. ಈ ರೀತಿ ನೀವು ಒಂದು IPO ದಲ್ಲಿ ಸಿಗದೆ ಇರೋ ಸ್ಟಾಕ್ ನ ಇಲ್ಲಿ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ನ ಲಿಂಕ್ ನ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಆ ಲಿಂಕ್ ಥ್ರೂ ಯಾರೆಲ್ಲ ಹೋಗಿ ನೀವು ಒಂದು ವೆಬ್ಸೈಟ್ ಅಲ್ಲಿ ಲಾಗಿನ್ ನ ಮಾಡ್ತೀರಾ, ನಮ್ಮದೇ ಆದ ಗ್ರೂಪ್ ಇರುತ್ತೆ, ಆ ಗ್ರೂಪ್ ಕೂಡ ನೀವು ಆಡ್ ಆಗಬಹುದು. ನಾನು ಕೂಡ ಕೆಲವೊಂದು ಸ್ಟಾಕ್ ನ ಬಿಫೋರ್ ಲಿಸ್ಟಿಂಗ್ ಒಂದು ಅನ್ಲಿಸ್ಟೆಡ್ ಸ್ಟಾಕ್ ನ ಅನಲೈಸ್ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಇವತ್ತೇ ನಿಮ್ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ವಿಡಿಯೋ ಕೆಳಗಡೆ ಲಿಂಕ್ ಇದೆ, ಆ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿ ನೀವೊಂದು ಲಾಗಿನ್ ಆಗಬಹುದು. ಈ ಒಂದು ಅನ್ಲಿಸ್ಟೆಡ್ ಸ್ಟಾಕ್ ಬಿಫೋರ್ IPO ಹೇಗೆ ಬೈ ಮಾಡೋದಕ್ಕೆ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಕ್ಕಿದೆ ಅನ್ಕೊಂತೀನಿ. ನಿಮ್ಮ ಏನೇ ಒಂದು ಕ್ವಶನ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ನನ್ಗನ್ಸಿದ ಮಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಯೂಟ್ಯೂಬ್ ಅಲ್ಲಿ ಕನ್ನಡದಲ್ಲಿ ನಾನೇ ನಿಮ್ಗೆ ಈ ವಿಷಯನ ಹೇಳ್ತಾ ಇದ್ದೀನಿ ಅನ್ಕೊಂತೀನಿ. ಆ ತರ ಅನಿಸ್ದಲ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಿಮ್ಗೆ ಏನನ್ಸುತ್ತೆ, ಅನ್ಲಿಸ್ಟೆಡ್ ಸ್ಟಾಕ್ ಬೈ ಮಾಡ್ಬೇಕಾ ಮಾಡಬಾರ್ದಾ, ಏನು ಇಲ್ಲ ನೀವು ಇಂಟ್ರೆಸ್ಟೆಡ್ ಇದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಎನಿವೇ ನಮ್ಮೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಖಂಡಿತ ಎಲ್ಲ ಕಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.